ಗಂಡನ ಕಣ್ಣ ಎದುರೇ ಕೊಚ್ಚಿ ಹೋದ ಹೆಂಡತಿ 3 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಜೋಡಿ. ವಿಧಿಯಾಟ ಬಲ್ಲವರ್ಯಾರು. ಯಾವ ಕ್ಷಣದಲ್ಲಿ ಅದೇನಾಗುತ್ತೆ ಅನ್ನೋದು ಆ ಪರಮಾತ್ಮನಿಗೆ ಗೊತ್ತು ಕಣ್ರಿ. ಆಯುಷ್ಯ ಗಟ್ಟಿ ಇದ್ದವರು ಬದುಕ್ತಾರೆ, ನಮ್ಮ ಹಣೆ ಬರಹದಲ್ಲಿ ಅಷ್ಟೇ ಅಂತ ಬರೆದಿದ್ರೆ ಅದನ್ನ ತಪ್ಸೋಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ನೋಡಿ. ಇದಕ್ಕೆ ಜ್ವಲಂತ ಸಾಕ್ಷಿ ಅಂದ್ರೆ ಇಲ್ಲಿ ನಡೆದ ದುರ್ಘಟನೆ ನೋಡಿ. 3 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಜೋಡಿ ಬದುಕಲ್ಲಿ ವಿಧಿಯಾಟ ಒಂದು ಬರೆದು ಹೋಗ್ಬಿಟ್ಟಿದೆ. ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿದ್ದಾರೆ. ಆಷಾಢ ಮಾಸಕ್ಕೆಂದು ಗಂಡನ ಜೊತೆ ಅಮ್ಮನ ಮನೆಯ ಊಟಕ್ಕೆ ಹೋದವಳ ಜೀವ ದುರಂತ ಅಂತ್ಯ ಕಂಡಿದೆ. ಬೈಕ್ನಲ್ಲಿ ಬರ್ತಿದ್ದ ವೇಳೆ ನವಜೋಡಿ ಕಾಲುವೆಗೆ ಬಿದ್ದಿದ್ದು ಯುವತಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾಳೆ. 3 ತಿಂಗಳಿಗೆ ಪತ್ನಿ ಕಳೆದುಕೊಂಡ ಗಂಡ, ಕಣ್ಮುಂದೆಯೇ ಮದುವೆ ಹೆಣ್ಣು ಕಣ್ಮರೆ. ಎಲ್ಲೆಡೆ ಭಾರಿ ಮಳೆಯಾಗ್ತಿದ್ದು ಕೆರೆ ಕಟ್ಟೆಗಳೆಲ್ಲ ತುಂಬಿ ಹೋಗಿವೆ. ಇದೇ ವೇಳೆ ಯಾದಗಿರಿಯಲ್ಲಿ ಅನಾಹುತವೊಂದು ಸಂಭವಿಸಿದೆ ನೋಡಿ. ನವಜೋಡಿವೆ ಕಾಲುವೆ ಬಳಿ ಸಾಗುವಾಗ ಬೈಕ್ ಆಯ ತಪ್ಪಿ ಕಾಲುವೆಗೆ ಬಿದ್ದೋಗ್ಬಿಟ್ಟಿದೆ. ಗಂಡನ ಕಣ್ಣೆದುರೇ ಹೆಂಡತಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾಳೆ. ಪತ್ನಿಯನ್ನ ಉಳಿಸೋಕೆ ಆಗ್ಲಿಲ್ಲ, ಆದ್ರೆ ಗಂಡ ಈಜಿ ದಡ ಸೇರಿದ್ದಾನೆ ನೋಡಿ. ಇಬ್ರು ಎಡದಂಡೆ ಕಾಲುವೆ ಬಳಿ ಬೈಕ್ನಲ್ಲಿ ಬರ್ತಿರ್ಬೇಕಾದ್ರೆ ಬೈಕ್ನಿಂದ ಉರುಳಿ ಬಿದ್ದ ಈ ಜೋಡಿಗಳು. ಕರೆಪ್ಪ ಯಾಳಗಿ ಈಜು ಕಲ್ತಿದ್ದ, ಹೀಗಾಗಿ ದಡ ಸೇರಿದ್ದಾನೆ. ಆದ್ರೆ ನವವಿವಾಹಿತೆ ರೇಣುಕಾ ಕಾಲುವೆ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗ್ಬಿಟ್ಟಿದ್ದಾಳೆ. ಸುರಪುರ ತಾಲೂಕಿನ ಸಾಯಿನಗರ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದೋಗ್ಬಿಟ್ಟಿದೆ ನೋಡಿ. ಕಾಲುವೆ ಬಳಿ ಕುಟುಂಬಸ್ಥರ ಆಕ್ರಂದನ. ಆಷಾಢ ಕಳೆದ ಹಿನ್ನೆಲೆ ಗಂಡನ ಜೊತೆ ಅತ್ತೆ ಮನೆಗೆ. ಆಷಾಢದ ಹಿನ್ನೆಲೆ ರೇಣುಕಾ ಅಮ್ಮನ ಮನೆಯಲ್ಲಿದ್ಲು. ಆಷಾಢ ಕಳೆದ ಹಿನ್ನೆಲೆ ಗಂಡನ ಜೊತೆ ಅತ್ತೆ ಮನೆಗೆ ವಾಪಸ್ಸಾದಳು. ದಾರಿ ಮಧ್ಯೆ ಹೆಣವಾಗಿದ್ದಾಳೆ. ಮದುವೆ ಮಾಡಿಕೊಟ್ಟ 3 ತಿಂಗಳಿಗೆ ಮಗಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ರಸ್ತೆ ತಿರುವಿನಲ್ಲಿ ಬೈಕ್ ಹ್ಯಾಂಡಲ್ ಆಯ ತಪ್ಪಿ ಬೈಕ್ ಕಾಲುವೆ ಒಳಗೆ ಹೋಗ್ಬಿಟ್ಟಿದೆ. ಕಾಲುವೆಯಲ್ಲಿ ಮುಳುಗಿದ ಯುವತಿ ರೇಣುಕಾ ಮೃತದೇಹಕ್ಕೆ ಹುಡುಕಾಟ ನಡೆಸಲಾಗ್ತಾ ಇದೆ. ಕಾಲುವೆಯಲ್ಲಿ ನವಜೋಡಿಗಳ ನಡೆ ಹಲವು ಅನುಮಾನಕ್ಕೂ ಕಾರಣವಾಗಿದೆ ಎಂದು ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಈ ಸಂಬಂಧ ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ಸರಿಯಾದ ತನಿಖೆ ಆಗ್ಬೇಕು ಕಣ್ರಿ. ಈಗಷ್ಟೇ ಮದುವೆಯಾದ ಜೋಡಿ ಜೊತೆ ವಿಧಿಯಾಟ ನಡೆದು ಹೋಗ್ಬಿಟ್ಟಿದೆ. ಬಿಗ್ ಟಿವಿ ಕರ್ನಾಟಕ, ಯಾದಗಿರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.